ಆತ್ಮೀಯ ಮಿತ್ರರೇ ನಮಸ್ಕಾರ. ಅಖಂಡ ಭಾರತ ವೃಕ್ಷ ರಕ್ಷಾ ತಂಡ ಇಂದ ಇವತ್ತು ಕೆಂಗೇರಿ ಹತ್ರ ನಾಗಸಂದ್ರ ಬಸ್ ಸ್ಟಾಂಡ್ ಹತ್ರ ಒಂದು ವೃಕ್ಷ ರಕ್ಷವನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ. ಈ ಏಜೆನ್ಸಿ ಆಟೋ ಅಂದ್ರೆ ಯಾವ್ದು LPG ಮೋಟಾರ್ಸ್ ಇದೆ, ಈ ಮೋಟಾರ್ಸ್ ಅವ್ರಿಗೆ ನಾವು ಫೋನ್ ಮಾಡಿದ್ವಿ. ನೋಡಿ ಲೈಟಿಂಗ್ ಹಾಕಿದ್ದಾರೆ. ಈ ಲೈಟಿಂಗ್ ತೆಗಿರೋ ಅಂತಂದ್ರೆ ನಿನ್ನೆ ಇಲ್ಲಿ ಓನರ್ ರಘು ಅನ್ನೋನು ಅದೇನ್ ಕಿತ್ತಿ ಅಂತ ಕಿತ್ಕೋಬಾ, ನಿನ್ ಕೊಲೆ ಮಾಡ್ಬಿಡ್ತೀನಿ, ನಿನ್ಗೆ ಸುತ್ಬಿಟ್ಟು ನಾನು ಲೈಟಿಂಗ್ ಕೊಟ್ಟು ನಿಂಗೆ ಕೊಂದು ಬಿಡ್ತೀನಿ, ತುಂಬಾ ದುರಹಂಕಾರದಿಂದ ಮಾತಾಡಿದ್ದ. ಸೊ ತೆಗಿಯೋ ಅಂತಂದ್ರೆ ನಿಮ್ಮ ಅಪ್ಪ ಹಾಕಿ ಬೆಳೆಸಿದ್ನ, ನಿಮ್ ತಾತ ಹಾಕಿ ಬೆಳೆಸಿದ್ನ, ನಾನ್ ಬೆಳೆಸಿದ್ ಮರ, ಇದು ನನ್ನ ಇಷ್ಟ, ತೆಗಿಯಲ್ಲ, ಅದೇನ್ ಕಿತ್ಕೊಂತ ಕಿತ್ಕೋ, ಈ ತರ ಎಲ್ಲ ಮಾತಾಡಿದ. ಸೊ ಅದಕ್ಕೆ ಇವಾಗ ವೃಕ್ಷ ರಕ್ಷಾ ತಂಡ ಇಂದ ಇದನ್ನ ರಿಮೂವ್ ಮಾಡಕ್ ಬಂದಿದೀವಿ. ಸರ್ ಇಲ್ಲಿ ರಘು ಅನ್ನೋರು ಯಾರು? ಎಲ್ಲೋಗಿದ್ದಾರೆ ನೋಡಿ. ನಿನ್ನೆ ಪೊಲೀಸ್ ಕೂಡ ಬಂದಿದ್ರು ಇಲ್ಲಿಗೆ, ವಯಸ್ಸಾಳದವ್ರು ಬಂದು ಅವರು ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಸೊ ಇವತ್ತು ಬನ್ನಿ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನು ತೆಗಿಯೋದೇ ಇಲ್ಲ, ನಮ್ಮ ಅಪ್ಪ ಹಾಕಿದ್ ಬೆಳೆಸಿದ ಮರ ಅಂತ ಹೇಳಿದ್ರು. ಯಾರಪ್ಪ ಬೆಳೆಸಿದ್ರು ಕೂಡ ಮರಕ್ಕೆ ಲೈಟಿಂಗ್ ಹಾಕೋದು, ಮರಗಳಿಗೆ ಹಾನಿ ಮಾಡುವಂತದ್ದು ತುಂಬಾ ತಪ್ಪು. ಹಾಗಾಗಿ ಇದನ್ನ ಇವತ್ತು ವೃಕ್ಷ ರಕ್ಷಾ ತಂಡದಿಂದ ರಿಮೂವ್ ಮಾಡಕ್ ಬಂದಿದೀವಿ. ಅವ್ನು ಮಾತಾಡಿರುವಂತ ಪ್ರತಿಯೊಂದು ಆಡಿಯೋನು ನಮ್ಮ ಹತ್ರ ಇದೆ. ಸೊ ಈಗ ರಿಮೂವ್ ಮಾಡೋಣ. ಇಲ್ಲ ಅವ್ನು ಫೋನ್ ಮಾಡಿ ಅವ್ನು ರಘುಗೆ. ಇಲ್ಲ ಸರ್, ನೀವು ಆಗಕ್ ಮುಂಚೆ ಪೊಲೀಸ್ ಅವ್ರನ್ನ ಕರ್ಸಿದ್ರಾ ನೀವುಗಳು, ಅಥವಾ ಪರ್ಮಿಷನ್ ತಗೊಂಡಿದ್ರಾ? ಯಾರ್ದೇ ಆಗ್ಲಿ ಸರ್, ಮರ ಬೆಳ್ಸಕ್ಕೆ ಪರ್ಮಿಷನ್ ಅಂತಲ್ಲ, ಮರ ಬೆಳ್ಸೋದಿಕ್ಕೆ ಬೆಳೆಸಿದ್ಮೇಲೆ ಹಾಕಕ್ಕೆ ಪರ್ಮಿಷನ್ ಯಾರು ಕೊಡೋದಿಲ್ಲ. ಯಾರು ಇದು ಸರ್? ನೀವು ಆಗಕ್ ಮುಂಚೆನೆ ಈ ಕೆಲಸ ನೀವು ಮಾಡ್ಬೇಕಾಗಿತ್ತು. ನೆನ್ನೆ ರಘುಗ್ ಫೋನ್ ಮಾಡಿದಕ್ಕೆ ಎಷ್ಟು ದುರಹಂಕಾರವಾಗಿ ರೋಡಿಸಮ್ ಮಾಡಿದಾರೆ ಗೊತ್ತಾ? ಬಂದ್ರೆ ಕೊಂದು ಬಿಡ್ತೀನಿ ಬಾ ಅಂತ ಹೇಳಿದ್ರಪ್ಪ ನಿನ್ನೆ. ಸುತ್ತಬಿಟ್ಟು ಕರೆಂಟ್ ಶಾಕ್ ಕೊಟ್ಬಿಡ್ತಾನಂತ ವ್ಯಕ್ತಿ. ಏನೋ ಇದು ಪೆಟ್ರೋಲ್ ಬಂಕ್ ಯಾರ್ದು ಗೊತ್ತಾ? ಇದು ಇನ್ಫ್ಲೂಯೆನ್ಸ್ ಯಾರ್ದಾದ್ರೂ ನಮ್ಗೆ ಮರದ ಮೇಲೆ ಇರುವಂತ ಕಾಳಜಿ ಅಷ್ಟೇ ಸರ್. ನಿಮ್ಗೆ ದ್ವೇಷ ಇಲ್ಲ, ನಿಮ್ ಮೇಲೆ ಅಸೂಯೆ ಇಲ್ಲ, ನಮ್ಗೆ ಮರದ ಮೇಲೆ ಕಾಳಜಿ ಅಷ್ಟೇ. ನಮ್ಗೆ ಅಲ್ರಿ ವಿಡಿಯೋ ಮಾಡ್ತಿದೀವಿ. ನೀವು ಯಾರು? ನಿಮ್ ಪರ್ಮಿಷನ್? ನೀವು ಪಬ್ಲಿಕ್ ಪ್ಲೇಸ್ ರೀ ಇದು, ಪಬ್ಲಿಕ್ ಪ್ಲೇಸ್ ರೀ ಇದು. ನೀವು ಯಾಕೆ ಬಂದ್ರಿ? ನೀವು ಹುಷಾರು ಹುಷಾರು ಕಣ ದೇವರಾಜ. ಫೋನ್ ಮಾಡಿ ನೀವೇ ಪೊಲೀಸ್ಗೆ. ನೀವು ಆಗಕ್ ಮುಂಚೆ ನೀವು ಪರ್ಮಿಷನ್ ತಗೊಂಡಿದ್ರ? ನೀವೇ ಯಾಕೆ ಬೆಳೆಸಿದ್ರು ಕೂಡ ಮರಕ್ಕೆ ಪರ್ಮಿಷನ್ ತಗೋಬೇಕು. ನೀವೇ ಯಾಕೆ ತಗೊಂಡು ಪರ್ಮಿಷನ್ ತಗೋಬೇಕು. ನೀವು ಯಾರೇ ಪರ್ಮಿಷನ್ ಕೊಡಲ್ಲ. ನಿಮ್ಗೆ ಹೊಡೆಯೋದಲ್ಲ, ಪಬ್ಲಿಕ್ ಇದು. ನಿಮ್ ಮನೆ ಇಲ್ಲ ಸರ್, ಇದು ಪಬ್ಲಿಕ್ ಇದು. ಕಾಳಜಿ ಗೊತ್ತಿದ್ರೆ ಸರ್ ಮರಗಳಿಗೆ ಶೋಧನೆ ಕೊಡ್ತಿರಲಿಲ್ಲ. ನೆನ್ನೆ ಅಷ್ಟು ರಿಕ್ವೆಸ್ಟ್ ಮಾಡಿ ನಾವು ಮಾಡಬೇಡಿ ಅಂತ ಹೇಳಿದ್ರು ಕೂಡ ದುರಹಂಕಾರದಿಂದ ಮಾತಾಡ್ತಿದ್ದೀರಾ. ಯಾಕೆ ಬೆಳೆಸ್ಬೇಕು ಮರನ? ಮರ ಬೆಳೆಸುವಂತ ಅಗತ್ಯ ಇಲ್ಲ ಯಜಮಾನ್ರೆ. ಮರ ತನಗ್ ತಾನೇ ಬೆಳೆಯುತ್ತೆ ಗುರು. ಬೆಳೆಸೋದ್ ದೊಡ್ಡ ವಿಚಾರ ಅಲ್ಲ, ಬೆಳೆದಿರೋದನ್ನ ಉಳಿಸ್ಕೊಳ್ಳೋ ದೊಡ್ಡ ವಿಚಾರ. ಯಾವ್ದಕ್ ಹಾಕ್ಬೇಕು? ನಮ್ ಯೋಗ್ಯತೆ ನೀವ್ ಹೇಳ್ಬೇಡ್ರಿ, ನಮಗ್ ಗೊತ್ತಿದೆ. ನೋಡಿ ರೌಡಿಸಮ್ ಮರ ಬೆಳೆಸಿದಾರೆ ಅನ್ನೋದೇ ಒಂದು ರೌಡಿಸಮ್. ಇದು ಎಳಿಬೇಡಪ್ಪ ನೀನು. ಬಾಡಿ ಎಲ್ಲ ಟಚ್ ಮಾಡಬೇಡ ನೀನು. ಬಾಡಿ ಟಚ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಇದು ಬಾಡಿ ಟಚ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಆಫ್ ಮಾಡಿಸಿ ಪವರ್ನ. ಅರ್ಜೆಂಟ್ ಗುರು. ಹೌದು ನಿಮಗೇನು ಪ್ರಾಬ್ಲಮ್ ಹೇಳಿ ಸರ್?
ದುಡ್ಡು ಕೊಟ್ಟು ತರ್ಲಿಲ್ಲ, ಯೋಗ್ಯತೆ ಇಲ್ಲ. ಗುರು ಬೆಳ್ಸೋದ್ ಯೋಗ್ಯತೆ ಅಲ್ಲ, ಇರೋದ್ರ ಉಳಿಸ್ಕೊಳೋದು ಯೋಗ್ಯತೆ. ಬೆಳ್ಸೋದ್ ಯೋಗ್ಯತೆ ಅಲ್ಲ, ಉಳಿಸ್ಕೊಳೋದು ಯೋಗ್ಯತೆ. ಯಾರ್ ಪರ್ಮಿಷನ್ ತಗೊಳ್ಳಿ ಲೈಟ್ ಹಾಕಿದ್ರೆ? ನೀವು ಗಿಡ ಬೆಳೆಸ್ಬಿಟ್ರೆ ಬೆಳೆಸ್ಬಿಟ್ಟಿದ ತಕ್ಷಣ ನೀವು ಅಧಿಕಾರ ನಿಮ್ಗಿಲ್ಲ. ಹೈಕೋರ್ಟ್ ಆದೇಶನ ಇದೆ ಗುರು. ಸರ್ಚ್ ಮಾಡಿ, ಇಲ್ಲ ಪೊಲೀಸ್ ಕರ್ಸಿ, ಪೊಲೀಸ್ ಸರ್ಚ್ ಮಾಡಿ. ಪೊಲೀಸ್ ಹೇಳ್ತಾರೆ ನಂಗ್ ಅಥಾರಿಟಿ ಇದೆ, ನಾನು ಪಬ್ಲಿಕ್ ಇದು ಮರ ಪಬ್ಲಿಕ್ ಅಂತ ಹೇಳಿದ್ದು. ಪ್ರತಿಯೊಬ್ಬ ನಿಮ್ ಪ್ರೈವೇಟ್ ಪ್ರಾಪರ್ಟಿಲಿ ಮರ ಹಾಕಿದ್ರು ಅದು ಪಬ್ಲಿಕ್ ಪಬ್ಲಿಕ್ ಅದು ಪಬ್ಲಿಕ್ ದೇ ಅದು. ನೋಡಿ ರೋಡಿಸಮ್ ತೆಗಿಯೋದಕ್ಕೆ ರೋಡಿಸಮ್ ದುಡ್ಡು ಕೊಟ್ರಂತ ಹಾಕ್ಬಿಟ್ರಂತ ಇವ್ರು ಇಷ್ಟ ಬಂದಂಗ್ ಮಾಡ್ಬೋದಂತೆ. ಅಂತ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸರ್. ನಾವೇನ್ ಬೇರೆ ಏನು ಜಗಳ ಆಡಕ್ ಬಂದಿದ್ವಿ, ಲೈಟ್ ತೆಗೀರಿ ಅಂತ ಹೇಳ್ತಾ ಇರೋದು. ಅದ್ರ ಕಾಳಜಿಂದ ಹೇಳ್ತಾ ಇದೀವಿ. ಅಷ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಹೇಳಿ ಸರ್. ಅಷ್ಟು ಕಾಳಜಿ ಇರೋರು ಬರ್ರಿ, ನೀವು ಬನ್ರಿ, ಮಾತಾಡ್ರಿ. ಪ್ರತಿ ಒಂದ್ ಮರನು 4 ಕೋಟಿ ಆಕ್ಸಿಜನ್ ಕೊಡ್ತಾರೆ. ಮೇಡಮ್ ಬಾಡಿ ಟಚ್ ಮಾಡ್ತಾರೋ ಕನ್ನಡದಲ್ಲೇ ಮಾತಾಡ್ತಿರೋದು. ಟಚ್ ಮಾಡಬಾರ್ದು ಬಾಡಿನ, ಟಚ್ ಮಾಡಬಾರ್ದು ಬಾಡಿನ. ಕನ್ನಡದಲ್ಲೇ ಮಾತಾಡ್ತಿರೋದು. ಏನ್ ಟಚ್ ಮಾಡ್ತಿರೋದು? ಮರ ಯೋಗ್ಯತೆ ಅಲ್ಲ, ಕನ್ನಡದಲ್ಲೇ ಮಾತಾಡ್ತಿರೋದು. ಅವಲಿಂದ ಕನ್ನಡದಲ್ಲೇ ಮಾತಾಡ್ತಿರೋದು. ಮರ ಹಾಕಿದ್ರಂತೆ, ಬೆಳೆಸ್ಬಿಟ್ರಂತೆ, ಲೈಟಿಂಗ್ ಹಾಕ್ಬೋದಂತೆ. ಯಾರು ಹೇಳಿ ಪರ್ಮಿಷನ್ ಕೊಟ್ಟಿದ್ದು? ತೆಗ್ಸ್ರಿ. ನೀವು ಉಸಿರು ತಗೊಂತೀರ ತಾನೇ ನೀವು ಮರಕ್ಕೆ. ನಮ್ಗೆ ಯೋಗ್ಯತೆ ಇರೋದಕ್ಕೆ ಎಲ್ಲಾ ಕಡೆ ನಾವು ಮಾಡ್ತಿದೀವಿ. ನಾವು ಪ್ರತಿಯೊಂದು ಯೋಗ್ಯತೆ ಇರೋದಕ್ಕೆ ಮಾಡ್ತಿರೋದು. ಲಕ್ಷ ಕೊಡ್ತೀನಿ ಕುಡಿಯಲ್ಲ. ಯಾರು ತೋರ್ಸ್ಬಿಡು, ಜೀವನದಲ್ಲಿ ಒಂದು ಟೆಸ್ಟ್ ಮಾಡಿಸ್ಬಿಡು. ಹೌದೌದು, ಟೆಸ್ಟ್ ಮಾಡಿಸ್ಬಿಡು ಜೀವನದಲ್ಲಿ. ಅವ್ರು ಕುಡ್ದೇವ್ರೆ ಅಂತ ಇಲ್ಲ ಸರ್. ತುಂಬಾ ಇದು ನಾವು ಪರಿಸರ ಪ್ರೇಮಿಗಳು. ನಮ್ಗೆ ಸುತ್ತಾರಂತ ಲೈಟ್ ಕುಡ್ದ್ಬಿಟ್ಟು ಬಂದಿದ್ರಂತೆ. 3 ದಿನದಿಂದ ನಾನೇ ಬಂದಿದ್ದು. ಒಂದ್ ನಿಮಿಷ. 3 ದಿನದಿಂದ ನಾನೇ ಬಂದಿದ್ದು. ನನಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಆಲ್ಕೋಹಾಲ್ ಚೆಕ್ ಮಾಡಿ ನಮ್ಮ ಅಪ್ರಾಣ ಹುಟ್ಟಾಗ್ಲಿಂದ ಇವತ್ತವರೆಗೂ ಒಂದು ಡ್ರಾಪ್ ಜನ ನಾನು ಸರಾಯಿ ನಾನು ಕುಡ್ದಿಲ್ಲ. ಇಟ್ಕೊಳ್ಳೋದು ಇಲ್ಲೇ ಇರ್ತೀವಿ ಗುರು, ಇಟ್ಕೊಳ್ಳೋದ ಇಲ್ಲೇ ಇರ್ತೀವಿ. ಪೊಲೀಸ್ನ ಕರ್ಸಿ ಇಲ್ಲೇ ಇರ್ತೀವಿ. ಎಲ್ಲೋಗೋಣ ಕರ್ಸಿ ಪೊಲೀಸ್ನ, ಇಲ್ಲೇ ಇರ್ತೀವಿ ನಾವು. ಮರದ ಬಗ್ಗೆ ಮಾತಾಡ್ತಾರೆ. ನೋಡಿ ಈಗ್ಲೂ ಕೂಡ ಮಾತಾಡ್ತಾರೆ. ದುಡ್ಡು ಕೊಟ್ಟು ತಂದಿದೀವಿ, ನಾವು ಹಾಕ್ತಿವಿ ಅಂತ. ದುಡ್ಡು ಕೊಟ್ಟಿದ ತಕ್ಷಣ ಒಂದು ಮರ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ. ನೋಡಿ ಒಂದು ರೋಡಿಸಮ್ ಮಾಡೋದು ಹಿಂಗೆ. ಸರ್ ಯಾರು ಹೇಳಿದ್ದು? ಸರ್ ನೀವು ತಪ್ಪು ಮಾತಾಡ್ತಿದ್ದೀರಾ. ಮರಕ್ಕೆ ಹಾಕ್ಬಾರ್ದು ಅಂತ ಅಲ್ಲ, ಪ್ರತಿಯೊಂದಕ್ಕೂ ಇದೆ. ಇದು ನನ್ ಜಾಗ, ಇದು ಹಾಕಿದೀನಿ ನೋಡು. ಸೋಮ ಪೊಲೀಸ್ ಫೋನ್ ಮಾಡು, 100 ಫೋನ್ ಮಾಡಿ ಹೇಳ್ತಾನೆ. 100 ಫೋನ್ ಮಾಡು. ತುಂಬಾ ಹೊಡೆಯೋದಕ್ಕೆಲ್ಲ ಬರ್ತಾನೆ. ಅಣ್ಣ ಕೇಳಿ ತೊಂದ್ರೆ
ರೋಲ್ ಕಾಲ್ ಬ್ರೋ, ರೋಲ್ ಕಾಲ್ ಮಾಡಂಗಿದೆ. ಎಷ್ಟೋ ಕಡೆ ರೋಲ್ ಕಾಲ್ ಮಾಡ್ತಿದ್ವಿ. ಕೇಳಿ ಇಲ್ಲಿ, ಅಖಂಡ ಭಾರತ ವೃಕ್ಷ ರಕ್ಷೆಯಿಂದ ಒಂದೇ ಒಂದು ರೋಲ್ ಕಾಲ್ ಬಂದಿದೆ ಅಂತ ಒಂದ್ ಮಾತಲ್ಲಿ ಬಿಡು, ನಿನ್ ಕಾಲಿಗೆ ಇಲ್ಲೇ ಬಿದ್ದ್ಬಿಡ್ತೀನಿ ನಾನು. ಅಣ್ಣ ನಿನ್ ಕಾಲಿಗೆ ಇಲ್ಲೇ ಬಿದ್ದ್ಬಿಡ್ತೀನಿ ನಾನು. ರೋಲ್ ಕಾಲ್ ಮಾಡುವಂತ ಅಗತ್ಯನೇ ಇಲ್ಲ ನಮ್ಗೆ. ಅಣ್ಣ ಏನ್ ಗೊತ್ತಾ, ಕೇಳಿ ಅಣ್ಣ, ಇಲ್ಲಿ ಕೇಳಿ. ನಾವು ನೆನ್ನೆ ಅಖಂಡ ಭಾರತ ವೃಕ್ಷ ರಕ್ಷೆ ಒಂದು ಮರಕ್ಕೆ ಕೇಳಿ ಅಣ್ಣ, ಒಂದು ಮರಕ್ಕೆ 4 ಕೋಟಿ ಆಕ್ಸಿಜನ್ ದಿನಕ್ಕೆ. ನಾನೇನ್ ವಿಲನ್ ಮಾಡ್ತಿದ್ದೀನ, ಹೀರೋನೇ ಮಾಡ್ತಿರೋದು ಅವ್ರನ್ನು. ಅವ್ರು ಹೇಳಿದೆ ಅಣ್ಣ ನಿಮಗೆ ಲೈಟಿಂಗ್ ನೋವಾಗುತ್ತೆ ಇಲ್ವಾ? ಲೈಟಿಂಗ್ ಹಂಗೆ ತಾನೆ ಮರ ನಮ್ಗೆ ಜೀವ ಕೊಡುತ್ತೆ, ಉಸಿರು ಕೊಡುತ್ತೆ, ಗಾಳಿ ಕೊಡುತ್ತೆ. ಬರ್ತಾರಲ್ಲ ಇರೋ ಯಾಕೆ ಸರ್ ನಾಳೆ ಸರ್ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನಾಳೆ ಬಂದ್ ಇವತ್ತು ರೋಲ್ ಕಾಲ್ ಅಂದ್ರಲ್ಲ, ಬಂದ್ ನಮ್ಗೆ ಹೊಡೆದ್ಬಿಟ್ಟು ರೋಲ್ ಕಾಲ್ ಮಾಡಿದ್ರು ಅಂತಾರ ಅವರು. ಏನಿಲ್ಲ ಅದಕ್ಕೆ ಇವತ್ತು ವಿಡಿಯೋ ಇದ್ದೆ ಹಿಂಗೆಲ್ಲ ಮಾತಾಡ್ತಾರೆ ಸರ್ ಇವರು. ಸರ್ ನೆನ್ನೆನೆ ಮಾತಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಕೊಲೆ ಮಾಡ್ಬಿಡ್ತೀನಿ ಬಾರೋ ನೋಡ್ತೀನಿ, ನೀನ್ ಸುತ್ಬಿಟ್ಟು ಶಾಕ್ ಕೊಟ್ಬಿಟ್ಟು. ಅಣ್ಣ ರೆಕಾರ್ಡ್ ಎಲ್ಲ ಇದೆ ನಮ್ಮ ಹತ್ರ, ರೆಕಾರ್ಡ್ ಎಲ್ಲ ಇದೆ ನಮ್ಮ ಹತ್ರ ಅಣ್ಣ. ಅಣ್ಣ ನಾವು ಮೊನ್ನೆನೆ ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ, ಏಕ್ದಮ್ ಬಂದಿಲ್ಲ ಅಣ್ಣ. ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ. ಸರ್ ಬಿಸ್ನೆಸ್ ಅಣ್ಣ, ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತಿಲ್ಲ ಅಣ್ಣ. ಕಂಬಕ್ ಜೀವ ಇರಲ್ಲ, ಮರದ ಜೀವ ಐತೆ. ಅದೇ ನಾವು ಅದೇ ಬ್ಯಾಂಕ್ ಏನ್ ಮಾಡ್ತೀವಿ, ಅಯ್ಯೋ ಹೋಗಿದ್ದ ನೆಳ್ಳಕ್ ನಿಂತ್ಕೊತೀವಿ, ಮರ ನೆಳ್ಳಿಲ್ಲ ಅಂತ. ಗೊತ್ತಾಗಲ್ವಾ ಮರಕ್ಕೆ ತೊಂದರೆ ಗೊತ್ತಾಗಲ್ವಾ? ಒಂದ್ ಗಾಡಿ ನಿಲ್ಸ್ಬೇಕು ಅಂದ್ರೆ ನೆಳ್ಳಿಗೆ ನಿಲ್ಸ್ತೀವಿ. ಸರ್ ಅಣ್ಣ ನಾವು ಬಿಸ್ನೆಸ್ ತೊಂದರೆ ಮಾಡ್ತಿಲ್ಲ ಅಣ್ಣ, ಬಿಸ್ನೆಸ್ ತೊಂದರೆ ಮಾಡ್ತಿಲ್ಲ ನಾವು. ಬೇರೆ ಎಲ್ಲಾದ್ರೂ ಹಾಕೊಳ್ಳಿ ಅವರು. ನೋಡಿ ರೋಲ್ ಕಾಲ್ ದುಡ್ಡು ಅಂತೆ, ರೋಲ್ ಕಾಲ್ ದುಡ್ಡು. ಅಖಂಡ ಭಾರತ ವೃಕ್ಷ ರಕ್ಷೆಯಿಂದ ನೀವು ನೋಡಿರುವಂತಹ ಯಾವುದೇ ಒಂದು ಉದಾಹರಣೆ ನೀವು ಕೊಟ್ಬಿಡಿ. ಒಂದು ರೋಲ್ ಕಾಲ್ ಮಾಡ್ತಿದೀವಿ, ನೀವೇನಾದ್ರೂ ತೊಂದರೆ ಕೊಟ್ಟಿದೀವಿ, ನಾವು ಕಾಸು ಕೇಳ್ತಿದೀವಿ ಅನ್ನೋದು ಒಂದು ಉದಾಹರಣೆ ಕೊಡಿ. ಅದಕ್ಕೆ ವಿಡಿಯೋ ಮಾಡೋದು. ಇವರೆಲ್ಲ ಹಿಂಗ್ ಮಾತಾಡ್ತಾರೆ ಅಂತಾನೆ ನಾವು ವಿಡಿಯೋ ಮಾಡೋದು. ನನಗೆ ಬೇಕಾಗಿಲ್ಲ ಹೌದು, ಸಾಕು ಬೆಳೆಸ್ಕೊಂಡಿದ್ದೀನಿ, ನೀನ್ ಬಂದ್ ಬೆಳೆಸಿದ್ದೆ ನನ್ಗೆ. ಅಣ್ಣ ಇರ್ಲಿ ಅಣ್ಣ ಬರ್ತಾರೆ, ಪೊಲೀಸ್ ಬರ್ಲಿ, ಇರಿ ಅಣ್ಣ. ಇಲ್ಲಣ್ಣ ವಿಡಿಯೋ ಇಲ್ಲ ಅಣ್ಣ. ಇವತ್ತು ರೋಲ್ ಕಾಲ್ ಅಂದ್ರು ನಾಳೆ ಬಂದ್ ಅಣ್ಣ ಇರೋ ಇವತ್ತು ರೋಲ್ ಕಾಲ್ ಅಂದ್ರು ನಾಳೆ ನಮ್ಗೆ ಕಾಸೆ ಮಾಡ್ಬಿಟ್ಟಿದ್ರೆ ನಾವೇನ್ ಇದ್ದೀನಿ. ಇಷ್ಟು ಮರಗಳಿಗೆ ವೈರವ್ಯ ನಿಮ್ ಕೈಲಿ ಏನಕ್ಕೆ ನಿಮ್ಗೆ ಗಾಡಿ ತಗೊಂತಿದ್ದೀರ ತಾನೆ, ಉಸಿರು ತಗೊಂತಿದ್ದೀರ ತಾನೆ, ನೀವ್ ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ನೀವು? ಅಣ್ಣ ನೀವ್ ಹಾಕೊಂಡಿರೋದಕ್ಕೆ ತೊಂದ್ರೆ ಮಾಡ್ತಿದ್ರ ಅಂತ ನಿಮ್ಗೆ ಹೇಳ್ತೀರ ನಾವು. ಅಣ್ಣ ಮರಕ್ ತೊಂದ್ರೆ ಆಗಿದೆ ಅಣ್ಣ, ಮರಕ್ ತೊಂದ್ರೆ ಆಗಿದೆ. ನಾವೆಲ್ಲೂ ಆಗಲ್ಲ, ನಾವ್ ಕ್ಲಿಯರ್ ಆಗಲ್ಲ. ಕೈ ತೆಗೀರಿ, ನಾನು ಮುಟ್ಬಾರ್ದು ನೀವು. ಸರ್ ನಾವ್ ಕೂಗಾಡ್ತಿಲ್ಲ ಸರ್, ಅವರೇ ಕೂಗಾಡ್ತಿರೋದು. ಒಂದು ವಾರದಿಂದ ಹೇಳ್ತಾ ಇರೋದು. ಅಲ್ಲ ಅವ್ರಿಗೆ ಹೇಳ್ತಾರೆ ನೀವು ರೋಲ್ ಕಾಲ್ ಅಂತ ಹೇಳ್ತಾರೆ ಸರ್, ಅವರು ರೋಲ್ ಕಾಲ್ ಅಂತೆ. ತೆಗಿ ಸಮೋ, ತೆಗಿ ಸಮೋ. ಬಿಸ್ನೆಸ್ ಸೈಡ್ಗೆ ಗಾಡಿ ಗೊತ್ತಾಯ್ತಾ? ಇವ್ನು ಯಾವ ಸೆಟ್ ಹಾಕೊಂಡ್ಬಿಟ್ರೆ ಇದೆ. ನೀನೇನ್ ಕಿತ್ಕೊಳಕ್ಕಾಗಲ್ಲ ಬಿಡಪ್ಪ, ಆಯ್ತು. ನೀನ್ ಅಷ್ಟು ನಿಯತ್ತಾಗಿ ವಂಶವೃಕ್ಷ ಅಂತ ಬಂದಿದ್ರೆ ವಂಶವೃಕ್ಷ ಅಲ್ಲಣ್ಣ, ವೃಕ್ಷ ರಕ್ಷಾ. ವಂಶವೃಕ್ಷ ಅಲ್ಲಣ್ಣ, ವೃಕ್ಷ ರಕ್ಷಾ. ನೀನ್ ಅಲ್ಲಿ ಆಗ್ತಿದ್ದಿಲ್ಲ ಅಲ್ಲಿ. ಇವತ್ ನಿಮ್ಗೆ ಹೇಳ್ಕೊಟ್ಟಿದೀವಲ್ಲ ನಾವು, ಮಾಡಿ ನೀವು. ಇವತ್ ನಿಮ್ಗೆ ಅರ್ಥ ಮಾಡಿಸಿದೀವಲ್ಲ. ನೋಡಿ ದುಡ್ಡು ಕೊಡಕ್ ಬರ್ತಾವ ನೋಡಿ, ಅಲ್ಲಿ ಲೈಟಿಂಗ್ ಸ್ಟ್ರಕ್ಚರ್ ನಿನ್ ದುಡ್ಡು ಬೇಕಾ? ಲೈಟಿಂಗ್ ಸ್ಟ್ರಕ್ಚರ್ ನಿನ್ ದುಡ್ಡು ಬೇಕಾ? ದುಡ್ಡು ಬೇಕಾ ನಿಮ್ಗೆ? ನಂದೇ ಮರ ನಾನೇ ಹಾಕೊಂಡಿದ್ದೀನಿ. ಅಲ್ಲ ನೀನ್ ಮತ್ತೆ ನಮ್ದೇ ಮರ ನಾವೇ ಹಾಕೊಂಡಿದ್ದೀವಿ. ಸೈಡ್ ಅಲ್ಲಿ ಇಟ್ಕೊಡಪ್ಪ ಅವ್ರಿಗೆ. ಪೊಲೀಸ್ ಫೋನ್ ಮಾಡಿದ್ರಾ ಸೋಮು? ಯಾವ್ದು ಯಾವ
ಯಾವ್ದು ಗುರು ಬಂದಿದ್ದೀನ ನೀನ್ ಯಾವ್ದು ಗುರು ಬಂದಿದ್ದು 15 ದಿವಸದಿಂದ ಹೇಳ್ತಾರೆ. 15 ಬಂದ ನೀನು ಒಂದ್ ವಾರ ಆಗಿಲ್ಲ, 15 ದಿನ ಅಂತ ಹೇಳಿದ್ರು. ಇರೋಣ ಸಾರಿ ಬೇಡ ಸುಮ್ನಿರೋಣ. ಅವ್ರು ವಿಡಿಯೋ ಮಾಡ್ತಿರಾನೆ ರೋಲ್ ಕಾಲ್ ಅಂದ್ರು, ಇನ್ ವಿಡಿಯೋನೇ ಇಲ್ಲ ಅಂದಿದ್ರೆ ನಮ್ ಪ್ರಾಪರ್ಟಿಗೆ ಬಂದ್ ನಮ್ಗೆ ಹೊಡೆದೇ ಬಿಡ್ತು ಅಂದ್ಬಿಡ್ತಾರ ಅವರು. ನೋಡಿ ನಿಧಾನ, ಹುಷಾರು 100 ಫೋನ್ ಮಾಡಿ, ನಾನು ಹೇಳ್ತೀನಿ 100 ಫೋನ್ ಮಾಡಿ. ಇದು ಇವರು ತುಂಬಾ ತಲಾಟೆ ಮಾಡ್ತೀನಿ, 100 ಫೋನ್ ಮಾಡಿ. ಸೋಮು ಜಾಸ್ತಿ ಯಾಕೆ ಮಾತಾಡ್ತಿದ್ಯಾ? ಎಲ್ಲ ನಾವು ನ್ಯಾಯ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ನ್ಯಾಯ ಮಾತಾಡ್ಬೇಕು. ಏಯ್ ಸುಮ್ನಿರಲ್ಲ, ನೀನೇ ಹೋಗಿ ಮಾಡುತ್ತಾ. 100 ಫೋನ್ ಮಾಡಿ ಹೇಳ್ತೀನಿ. ಎಲ್ಲ ಇಲ್ಲೇ ಅವ್ರು ಎಲ್ಲ ಇಲ್ಲೇ ಯಾರು ಗೊತ್ತಿಲ್ಲ. ಯಾರು ಹೋಗಲ್ಲಣ್ಣ, ಎಲ್ಲ ಬರ್ಲಿ, ಇಲ್ಲೇ ಇರ್ತೀವಿ, ಯಾರು ಹೋಗಲ್ಲ. ಇರೋಣ ಬರ್ಲಿ ಇರೋಣ. ಹೋಣ, ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲಣ್ಣ, ಇಲ್ಲೇ ಇರ್ತೀವಿ. ಅಲ್ಲಣ್ಣ ಇರಿಯಣ್ಣ, ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲಣ್ಣ, ಇರ್ತೀವಣ್ಣ, ಇಲ್ಲೇ ಇರ್ತೀವಿ. ನಾವು ರೋಲ್ ಕಾಲ್ ಮಾಡಕ್ ಬಂದಿಲ್ಲ. ನಾವು ಅಖಂಡ ಭಾರತ ವೃಕ್ಷ ರಕ್ಷೆಯಿಂದ ವೃಕ್ಷಗಳನ್ನ, ಪರಿಸರಗಳನ್ನ ಉಳಿಸೋದಕ್ ಬಂದಿದೀವಿ. ಮರ ಹಾಕೋದ್ ದೊಡ್ಡ ವಿಚಾರ ಅಲ್ಲಣ್ಣ. ಮರ ಉಳಿದಿರೋಂತ ಮರನ ಇಲ್ಲಣ್ಣ, ಉಳಿದಿರೋ ಮರನ ಉಳಿಸ್ಕೊಳ್ಳೋ ದೊಡ್ಡ ವಿಚಾರ. ಕೇಳಿ, ಒಂದ್ ಮರ ಬೆಳಿಬೇಕು ಅಂದ್ರೆ 60 ಇಂದ 70 ವರ್ಷ ಬೇಕು. ಬೆಳೆದಿರೋ ಮರನ ಉಳಿಸ್ಕೊಳ್ಳೋ ದೊಡ್ಡ ವಿಚಾರನ, ಹೊಸ ಮರ ಗಿಡ ಹಾಕೋದ್ ದೊಡ್ಡ ವಿಚಾರನ. ನೋಡಿ, ಇದು ದುಡ್ಡುಗಳು ಕೊಡಕ್ ಬರ್ತಾರೆ. ಅಖಂಡ ಭಾರತ ವೃಕ್ಷ ರಕ್ಷಾ ಯಾವತ್ತಾದ್ರೂ ಒಂದೇ ಒಂದು ಸಲಿ, ಒಂದೇ ಒಂದು ದಿನ ಅಖಂಡ ಭಾರತ ವೃಕ್ಷ ರೋಲ್ ಕಾಲ್ ಮಾಡಿದೆ ಅಂತ ಇಡೀ ಭಾರತಾದ್ಯಂತ ನೀವು ಒಂದೇ ಒಂದು ತೋರಿಸ್ಬಿಡಿ. ಇವತ್ತೇ ಈ ಕ್ಷಣನೇ ಈ ವೃಕ್ಷ ರಕ್ಷಾ ತಂಡ ಡಿಸಾಲ್ವ್ ಆಗುತ್ತೆ. ಅಣ್ಣ ನೆನ್ನೆ ಫೋನ್ ಮಾಡಿದ್ವಿ ಅಣ್ಣ, ಮೊನ್ನೆ ಫೋನ್ ಮಾಡಿದ್ವಿ ಅಣ್ಣ. ನೆನ್ನೆ ಹುಡುಗ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ. ಏನ್ ಹೇಳ್ದೆ ಗೊತ್ತಾ? ಇಲ್ಲ, ನಾನು ತಪ್ಪಾಗೆ ನಡ್ಕೊಂಡಿಲ್ಲ. ನಾವು ಬಂದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ, ಆಮೇಲೆ ನೋಡಿದ್ವಿ. ಸಿಂಪಲ್ ಕೇಳಿ ಹೇಳಿ ಅಣ್ಣ. ನಿಮ್ಮ ಮನೇಲಿ ಬಾಗಿಲು ಇದೆ ಅಣ್ಣ, ಇದೆ ಅಣ್ಣ, ಯಾವ್ದು ರೂಮ್ ಡೋರ್ಗಳಿಲ್ವ? ಇದೆ ಅಣ್ಣ. ಅವೆಲ್ಲ ಮರ ಅಲ್ವಾ? ನಾವ್ ಯಾವ್ದು ಮರ ಕಡ್ದು ಮಾಡಿಲ್ಲ ಅಣ್ಣ, ಯಾವ್ದು ಮರ ಕಡ್ದು ಮಾಡಿಲ್ಲ ಅಣ್ಣ. ಮರ ಗೊತ್ತಾ? ಅದ್ ನಾನ್ ಮಾಡಿಲ್ಲ ಅಣ್ಣ. ಆಲ್ರೆಡಿ ಮನೇಲಿ ಮಾಡಿರೋನ್ಗೆ ಮರ ಕಡಿತಿತ್ತು ಅಂದ್ರೆ ನಾನ್ ನಿರ್ದಾಕ್ಷಿಣ್ಯವಾಗಿ ನಿಲ್ಲಿಸ್ತೀವಣ್ಣ. ಅಣ್ಣ, ಇರೋರ್ ತನಕ ಸ್ವಂತ ಮನೆ ಇಲ್ಲ. ಸ್ವಂತ ಮನೆ ಕಟ್ಟಿದ್ರು ಮರಗಳನ್ನ ಕಡಿದು ನಾವು ಮಾಡೋರಲ್ಲ. ಅಥವಾ ಯಾರಾದ್ರೂ ಕಡಿತಿದೀನಿ ಅಂದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ನಿಲ್ಲಿಸ್ತೀವಣ್ಣ. ಹೌದು ನಿಲ್ಲಿಸ್ತೀವಣ್ಣ. ಎಲ್ಲಾ ಮರದಲ್ಲಿ ಕಡಿದ್ಬಿಡು. ಬೆಂಗಳೂರಲ್ಲಿ ಇರೋದು ಎಲ್ಲಾ ಫರ್ನಿಚರ್ ಮಾಡಿ ಇಟ್ಕೊಬಿಡು. ನಿನಗೆ, ಮೊಮ್ಮಕ್ಳಿಗೆ, ಮಕ್ಕಳಿಗೆ, ಅಜ್ಜಿ ಮಕ್ಕಳಿಗೆ ಫರ್ನಿಚರ್ ಇಲ್ವಾ? ಮರ ಕಡ್ದು ಯಾಕೆ ಗುರು ಮಾಡಿದ್ರಿ? ನಾವೆಲ್ಲ ಮರ ಯಾರು ಕಡಿದ್ರು? ನಾವು ಸತ್ತಿರೋ ಮರಗಳನ್ನ ಬೆಳೆಸ್ತಾ ಇದೀವಿ. ಅವಾಗೆ ತಾನಾಗೆ ಸತ್ತಿರೋ ಮರಗಳನ್ನ ನಾವು ಬೆಳೆಸ್ತಾ ಇದೀವಿ. ಒಣಗಿರೋ ಮರಗಳನ್ನ ಬೆಳೆಸ್ತಾ ಇದೀವಿ. ಯಾವುದೇ ಮರಗಳನ್ನ ನಾವು ಕತ್ತರಿಸ್ತಾ ಇಲ್ಲ. ಯಾವುದೇ ಮರಗಳಿಗೆ ನಾವು ಹಾನಿ ಮಾಡ್ತಾ ಇಲ್ಲ. ಒಂದ್ ನಿಮಿಷ ಅಣ್ಣ, ನನ್ ಮೊಬೈಲ್ ಕೊಡೋಣ. ಖಂಡಿತ ಅಣ್ಣ, ಹೋಗೋದೇ ಇಲ್ಲ ಅಣ್ಣ. ಮನೇಲಿ ಉಪಯೋಗಿಸೋದು ನೋಡಿ, ಈ ತರ ಮಾತುಗಳು ಈ ತರ ಮಾತಾಡೋಣ. ಅಣ್ಣ, ಒಂದು ಮರ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತಣ್ಣ. ಇದು ಸಂಪೂರ್ಣ ಮರ ತೆಗ್ಸಿರೋಣ. ಇವಾಗ ನೋಡಿ, ಬರೀ ಒಬ್ಬರದೇ ಅಲ್ಲ ಅಣ್ಣ. ಫೋನ್ ಮಾಡಿ ತೆಗಿಸ್ತೀವಿ. ನಿಮ್ಗೆ ಅದ್ ಬೇಕು, ಇದ್ ಬೇಕು ಅಂತ ಎಲ್ಲಾ ಪ್ರೂಫ್ ಕೊಡ್ಕೊಂಡು ಕೂತ್ಕೊಂಡ ಕಾಲ ನಾವು. ಇದು RF ಜಗದೀಶ್ ಹತ್ರ ಮಾತಾಡಿರೋದು ಮರ ತೆಗಿಸ್ಬೇಕು ಅಂತ. ಅಣ್ಣ ಅಲ್ಲಿ ಕೇಳಿ ಅಣ್ಣ, ಇಲ್ಲಿ ಕೇಳಿ ಅಣ್ಣ, ನೋಡಿ ಅಣ್ಣ, ನೋಡಿ ಅಣ್ಣ. ಅಣ್ಣ, ನಾನು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಾವು ಮರ ಇರೋ ಒಂದ್ ನಿಮಿಷ, ಒಂದು ಮರದಿಂದ ನಾವು ಗಾಳಿ ತಗೊಂತಿದ್ವಲ್ಲ ಅಣ್ಣ. ನಮ್ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವ, ಮರ ಇಲ್ಲಾರ ನಾವು ಬದುಕಕ್ಕಾಗತ್ತಾ? ನಾವ್ ಹೇಳಿದ್ರು ಅಣ್ಣ, ನಮ್ಗೆ ಹೆಂಗ್ ಸ್ಕಿನ್ ಇದೆಯೋ ಮರಕ್ಕೂ ಹಂಗೆ ಸ್ಕಿನ್. ನಮಗೆ ಅಣ್ಣ ಪ್ಲೀಸ್ ಇರೋಣ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಕೂತ್ಕೊಂಡು ಮಾತಾಡಿದ್ರೆ ಅಣ್ಣ, ಇಲ್ಲ ಕಟ್ ಮಾಡೋದ್ ಬೇಡ ಬಿಡು. ಆಯ್ತು, ಎಲ್ಲ ಆಯ್ತಣ್ಣ, ಎಲ್ಲ ಆಯ್ತಣ್ಣ. ಅಣ್ಣ ಹೇಳಿದೀವಣ್ಣ, ಅಣ್ಣ ಮಾತಾಡಿದೀವಣ್ಣ, ರಿಕ್ವೆಸ್ಟ್ ಮಾಡಿದೀವಣ್ಣ.
ಇಲ್ಲ ಅಣ್ಣ ನನಗೆ ನಿಮ್ ಮೇಲೆ ಯಾವ್ದೇ ರೀತಿ ದ್ವೇಷ ಇಲ್ಲ ಅಣ್ಣ. ನಿಮ್ ಬಿಸ್ನೆಸ್ ತೊಂದ್ರೆ ಮಾಡ್ಬೇಕಂತ ಇಲ್ಲ ಅಣ್ಣ ನನಗೆ. ನಿಮ್ಮ ಮೇಲೂ ಯಾವ ರೀತಿ ದೋಷ ಇಲ್ಲ ಅಣ್ಣ ಅವ್ರು ಗಿಡ ಬೆಳೆಸಿದಾರಣ್ಣ, ತುಂಬಾ ಖುಷಿ. ಆದ್ರೆ ಆ ಮರನ ಉಳಿಸ್ಕೊಳ್ಳಿ ಅಂತ ಹೇಳ್ತಾರದು ಅಷ್ಟೇ ಅಣ್ಣ. ಅಣ್ಣ ಯಾವ್ದೇ ಜಾಗ ಅಣ್ಣ ನಿಮ್ ಮನೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂತಾರೆ. ಅಣ್ಣ ನೀವು ಮಾಡಿ ಅಣ್ಣ, ನೀವ್ ಬೇಡ ಅಂತ ಹೇಳ್ತಿಲ್ಲ. ಮರಗಳಿಗೆ ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರು ಮಾಡಿ, ನಾನು ಬೇಡ ಅಂತಿಲ್ಲ. ನಿಮ್ ಅಡ್ವರ್ಟೈಸಿಂಗ್ ನಾನು ತೊಂದರೆ ಮಾಡ್ತಿಲ್ಲ, ಬಿಸ್ನೆಸ್ ತೊಂದರೆ ಮಾಡ್ತಿಲ್ಲ. ಮರ ನೀವು ಬೆಳೆಸಿದಿರ, ತುಂಬಾ ಖುಷಿ. ಅದನ್ನ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾವ್ ಹೇಳ್ತೀರ. ಒಂದೊಂದು ಕ್ವಶನ್ ಕೇಳ, ನೀವ್ ಯಾವ್ದ್ರಲ್ಲಿ ಬಂದ್ರಿ ಅಣ್ಣ? ಯಾವ್ದ್ರೊಳಗಣ ಮೀನ್ಸ್ ಇವಾಗ ಇಲ್ಲಿ ತನಕ ಯಾವ್ದ್ರಲ್ಲಿ ಬಂದ್ರಿ? ನಡ್ಕೊಂಡೆ ಬಂದ್ವಣ್ಣ. ಗಾಡಿನ ಹೋಗಲ್ಲ, ಬಸ್ ಹೋಗ್ತೀವಣ್ಣ. ಯಾಕೆ ಮಾಡ್ತೀರಾ ಪೊಲ್ಯೂಷನ್? ಹಾ ಪೊಲ್ಯೂಷನ್ ಪೊಲ್ಯೂಷನ್ ಬಿಟ್ಬಿಡೋಣ, ಬೈಕ್ ಆಗರೆ ಬಿಟ್ಬಿಡೋಣ ನಾಳೆಯಿಂದ ನಿನ್ ಬೈಕ್. ನಾನ್ ಬಿಡಲ್ಲ ಮತ್ತೆ ಅಣ್ಣ. ನನ್ ಅಣ್ಣ ಪೊಲ್ಯೂಷನ್ ಕ್ಲಿಯರ್ ಮಾಡದೆ ಮರಗಳು, ಪೊಲ್ಯೂಷನ್ ಕ್ಲಿಯರ್ ಮಾಡದೆ ಮರಗಳಣ್ಣ. ಗೊತ್ತಿಲ್ಲ ನಿಮ್ಗೆ. ಇಲ್ಲ ಸರ್, ನಾನ್ ಬಿಟ್ಟಿದ್ದೀನಿ. ಅವ್ರು ಇನ್ನೂ ಮಾತಾಡ್ತಿದಾರೆ. ಸಾರಿ ಅಣ್ಣ. ನೀನ್ ಮಾಡ ಅಭ್ಯಾಸ ರೋಲ್ ಕಾಲು ಮಾಡ ಅಭ್ಯಾಸ ಬೇಕಾ ರೋಲ್ ಕಾಲ್ ಬೇಕಾ? ಅಣ್ಣ ಇದುವರೆಗೂ ಒಂದೇ ಒಂದ್ ರೋಲ್ ಕಾಲ್ ಮಾಡಿದ್ರೆ ತೋರ್ಸ್ಬಿಡಿ ಅಣ್ಣ. ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಅಣ್ಣ ಅಂತದೇನಿಲ್ಲ. ಬೆಳಗ್ಗೆ 6 ಗಂಟೆಗೆ ಸಾಯಂಕಾಲ ಯಾರ ವ್ಯವಹಾರ? ದಾಖಲಾತಿ ಕೊಡಬಿ, ದಾಖಲಾತಿ ಕೊಡೋಣ ಏನ್ ಮಾಡಿರೋದು? ನೋಡಿ ರೋಲ್ ಕಾಲ್ ಅಂತೆ, ರೋಲ್ ಕಾಲ್. ಅಣ್ಣ ಸುಳ್ಳಣ್ಣ, ಇದು ರೋಲ್ ಕಾಲ್ ಸುಳ್ಳು ಅಣ್ಣ. ಅಣ್ಣ ಈಗಲೇ ಹೇಳ್ತೀನಿ ಅಣ್ಣ, ನಾನು ಈಗಲೇ ಹೇಳ್ತೀನಲ್ಲ ಅಣ್ಣ. ಇಡೀ ಕರ್ನಾಟಕಾದ್ಯಂತ ಅಲ್ಲ, ಇಡೀ ಭಾರತಾದ್ಯಂತ ಅಖಂಡ ಭಾರತ ವೃಕ್ಷ ರಕ್ಷಾ ಒಂದೇ ಒಂದು ರೋಲ್ ಕಾಲ್ ಮಾಡಿ ಅಂತ ಹೇಳ್ಬಿಡಿ ಅಣ್ಣ. ಮಾತಾಡೋಣ ಅಣ್ಣ. ನೀವು ನೆನ್ನೆ ಮಾತಾಡ್ಬಿಡ್ತೀರಣ್ಣ, ನೆನ್ನೆ ಮಾತಾಡ್ಬಿಡ್ತೀವಿ ನಾನು. ವಿಜಯ್ 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 ಕರೀ. ಹಾ ಇಲ್ಲೇ ಇರ್ತೀವಿ, ಹೋಗಲ್ಲ ಇಲ್ಲೇ ಇರ್ತೀವಿ ಅಣ್ಣ. ಒಬ್ರಿಗೊಬ್ರು ಇದ್ ಮಾಡೋದ್ ಬಿಡ್ರಿ. ಇಲ್ಲೇ ಇರ್ತೀವಣ್ಣ, ಹೋಗೋಣ. ಇಲ್ಲೇ ಇರ್ತೀವಿ, ನಾವ್ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ನಾವ್ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ನೋಡಿ ನಾವು ಎದ್ರುಕೊಂಡು ಓಡೋಗಲ್ಲ ಅಣ್ಣ. ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ. ರೋಲ್ ಕಾಲ್ ಮಾಡಂಗಿದ್ರೆ ಭಯ ಪಡ್ಬೇಕು, ಮಾಡಲ್ಲ ಅಣ್ಣ ರೋಲ್ ಕಾಲ್. ನೆಮ್ಮದಿಯಾಗಿ ನಿಂತ್ಕೊಂಡು ಮಾತಾಡಿ. ಒಬ್ರಿಗೊಬ್ರು ಮೊನ್ನೆ ಮಾತಾಡಿದೀವಿ ನೋಡಿ ಸರ್, 3 ದಿವಸ ಮಾತಾಡಿದೀವಿ. ಲೈಟ್ ತಗ್ಸೋ ಉದ್ದೇಶ ಆಯ್ತು, ತಗ್ಸಿದ್ದಾಯ್ತು. ಈಗ ನಾವು ಬಂದು ಒಂದ್ ಕಡೆ ನಿಂತಿದೀವಿ. ವಿತ್ ವಿಡಿಯೋ ಬಂದಾಗ್ಲಿಂದ ಇದೆ. ಅಖಂಡ ಭಾರತ ವೃಕ್ಷ ರಕ್ಷಾ ದಾಖಲೆಗಳಿಲ್ಲ ಅವ್ರ ಹತ್ರ. ಯಾಕೆಂದ್ರೆ ಅಂತ ಕೆಲಸ ನಾವು ಮಾಡಿಲ್ಲ. ನೀವು ಮಾಡಿಲ್ಲ ಅಂದ್ಮೇಲೆ ಸಮಾಧಾನವಾಗಿ ಮಾತಾಡೋದು. ಅಣ್ಣ ನಾವು ನಿಧಾನ ತಾಳ್ಮೆಯಿಂದಾನೆ ಮಾತಾಡಿದ್ವಿ ಅಣ್ಣ. ನಾಳೆ ನಾನು ಅವ್ರು ಮಾತಾಡಿರೋ ರೆಕಾರ್ಡ್ ತೋರಿಸ್ತೀನಿ ನಿಮ್ಗೆ. ಸರ್ ನಾನು ಹೇಳ್ತಿಲ್ವಾ, ಒಳ್ಳೇದ್ ಮಾಡ್ತಾ ಇದೀರಾ, ಒಳ್ಳೆ ರೀತಿಲೇ ಹೋಗ್ಬೇಕದು. ಅಣ್ಣ ನಾವ್ ಇವತ್ತು ಬಂದಿಲ್ಲ ಅಣ್ಣ, ಆಲ್ರೆಡಿ 3-4 ದಿವಸದಿಂದ ಹೇಳಿದ್ವಿ. ಮಾತಾಡಿದಿರಾ, ತಪ್ಸಿದಿರಾ. ಇವಾಗ ಅವ್ರೇನು ಪೊಲೀಸ್ ಅಂತ ಅಣ್ಣ, ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ನೀವು ವೃಕ್ಷ ರಕ್ಷೆ ಯಾವಾಗ ಮಾಡ್ತೀರಾ ಅದೇ ಮೆಂಬರ್. ಇಲ್ಲಿ ಯಾವ್ದು ಹಣ ಇಲ್ಲ, ಯಾವ್ದು ಆಫೀಸ್ ಇಲ್ಲ. ವೃಕ್ಷಗಳನ್ನ ರಕ್ಷಣೆ ಮಾಡೋದು ಅದೇ ಮೆಂಬರ್. ಕೇಳ್ಬೇಡ ಬಿಡು, ಅವ್ರು ನ್ಯಾಯ ಮಾತಾಡ್ತಾ ಇಲ್ಲ, ದೇವ್ರ ಮೆಚ್ಚಲ್ಲ. ಪೊಲೀಸ್ ಬರೋ ತನಕ ಇಲ್ಲೇ ಇರ್ತೀವಿ. ಎಲ್ಲರೂ ತೆಗಿಸ್ತೀವಿ ಅಣ್ಣ, ಎಲ್ರಿಗೂ ತೆಗಿಸ್ತೀವಿ ಅಣ್ಣ. ಬಾಣ ನೀನು ಬರೋ, ಅಣ್ಣ ಬರ್ತಾರಂತೆ, ಬರೋ ಜೊತೆಗೆ ಹೋಗೋಣ. ಎಲ್ರಿಗೂ ತೆಗಿಸ್ತೀವಿ ಅಣ್ಣ. ನೀವ್ ಹೇಳ್ದಾಗ ತೆಗಿಯೋದಲ್ಲ, ನನಗ್ ಬೇಕಾದಾಗ ನಾವು ತೆಗಿತೀವಿ. ನಾವ್ ಹೇಳ್ದಾಗ ಬರ್ತಿದಾರಂತ ಇಲ್ಲ, ಇವ್ರಿಗೆ ಅಣ್ಣ ಅಂತ ಮಾತಾಡ್ತಿರೋದು. ಇಲ್ಲಿ ಬಿಡೋಣ ಅಂತ ಗೌರವ ಕೊಡ್ತಿದ್ದೀನಪ್ಪ ಅವ್ರಿಗೆಲ್ಲ, ಮರ್ಯಾದೆ ಕೊಡ್ತಿದ್ದೀನಿ ಅವ್ರಿಗೆ. ಪೊಲೀಸ್ ಫೋನ್ ಮಾಡಿದ್ರೆ ತಾನೆ, ಪೊಲೀಸ್ ಬರ್ಲಿ.
ಅಣ್ಣ ಡ್ರಿಂಕ್ಸ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ತಕ್ಷಣ ಬೇಡ ಅಂದಾರ ಯಾರು ನೆನ್ನೆ ಇಲ್ಲ ಜೀವನದಲ್ಲೇ ವಾಪಸ್ ಹೋಗಿದ್ದು ನಾಳೆ ಬಂದ್ ಮಾತಾಡೋಣ. ನಾನು ನಿಮ್ ತರ ಸುಳ್ಳು ಹೇಳಲ್ಲ, ಅವ್ರು ಒಂದ್ ಮಾತಾಡಿಲ್ಲ, ನಾನು ಅವ್ರ ತರ ಸುಳ್ಳು ಹೇಳಕ್ಕಾಗಲ್ಲ. ಕೂತ್ಕೊಂಡ್ ಬಂದಿದ್ದೆ ನಿಮ್ಗೆ ಅಣ್ಣ ರೈಟ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ನೀವು ಹಾಕಕ್ ನಿಮಗ್ ರೈಟ್ಸ್ ಇಲ್ಲ ಅಣ್ಣ ನೀವ್ ಹಾಕಕ್ಕೆ ರೈಟ್ಸ್ ಇಲ್ಲ ಅಣ್ಣ ನೀವು ಇರಿ ಅಣ್ಣ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಇರಿ ಅಣ್ಣ ಬನ್ನಿ ಅಣ್ಣ ಒಂದ್ ನಿಮಿಷ ಬನ್ನಿ ಅಣ್ಣ ಏನ್ ಗೊತ್ತಾ ಒಂದ್ ನಿಮಿಷ ಹಾಕಕ್ಕೆ ಈಗ ನೀನ್ ತೆಗಿಯಕ್ಕೆ ಲೆಟರ್ ಕೊಡುವಂತಲ್ಲ, ನೋಟಿಸ್ ಕೊಡುವಂತಲ್ಲ, ಹಾಕಕ್ ನೋಟಿಸ್ ಕೊಡೋಣ. ಹಾಕಕ್ ದುಡ್ಡು ಕೊಟ್ಟ ನಾನು, ನೀರ್ ಹಾಕ್ದವ್ ನಾನು. ಅಣ್ಣ ಫಾರೆಸ್ಟ್ ಆಫೀಸ್ ಇಂದಾನೆ ನೀವ್ ಹಾಕಿದ್ರು ಪರ್ಮಿಷನ್ ಕೊಡಲ್ಲ. ಹೈಕೋರ್ಟ್ ಇಂದ ಆರ್ಡರ್ ಇದೆ, ಯಾವ್ದೇ ಮರಗಳಿಗೆ ಮೊಳೆ, ಪಿನ್ನು, ಲೈಟ್, ಬ್ಯಾನರ್, ಫ್ಲೆಕ್ಸ್ ಹಾಕಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುತ್ತೆ. ಹೈಕೋರ್ಟ್ ಆರ್ಡರ್ ಇದೆ. ದಿನ ಗೊಬ್ಬರ ಹಾಕ್ತಾರೆ ಅವರು. ಯೋಗ್ಯತೆ ಯಾರು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇದೆ. ರೋಡಲ್ಲಿ ಸ್ಮರವೇ ಬಂದ್ ಹಾಕಿದ್ದೆ ನೀನು. ಯಾರು ಮಳೆ ಬರ್ತಾ ಇದೆ ನೀರಲ್ಲಿ ಅಣ್ಣ ಬೆಟ್ಟದ ಮೇಲೆ ಬಂದು ಯಾರು ಮರ ಹಾಕಲ್ಲಣ್ಣ. ಬೆಟ್ಟದ ಮೇಲೆ ಇರೋಂತದಕ್ಕೆ ಯಾವ್ದು ಮರ ಹಾಕಲ್ಲ. ಮರ ತಾನಾಗೆ ಬೆಳೆಯುತ್ತೆ. ಬೆಳೆದಿರೋಂತ ಮರ ಉಳಿಸ್ಕೊಬೇಕಷ್ಟೇ ಅಣ್ಣ. ನೀವ್ ಹಾಕಿದ್ರು ಅಣ್ಣ, ನೀವೇ ಹಾಕಿದ್ರು ಅದನ್ನ ಉಳಿಸ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಿರೋದು. ನಮ್ಗೆ ಹೆಂಗ್ ಚರ್ಮ ಇದೆಯೋ, ನಮ್ಗೆ ಹೆಂಗೆ ಜೀವ ಇದೆಯೋ, ಮರಕ್ಕೂ ಹಂಗೆ ಜೀವ ಇದೆಯಾ? ಇಷ್ಟು ಮಾತುಗಳು ಬೇಡದಿರು. ನನಗೆ ನಿಮ್ದು ನನಗೆ ಇಳಿಸು. ಇಲ್ಲ ಅಣ್ಣ ಮತ್ತೆ ಮಾತಾಡ್ಬೇಡಿ. ಹಾಗಾದ್ರೆ ಪೊಲೀಸ್ ಬರೋ ತನಕ ತೆಗಿಬೋದಣ್ಣ. ಅಥಾರಿಟಿ ಇದೆ ನನಗೆ, ನಮ್ಗೆ ಅಥಾರಿಟಿ ಇದೆ. ಇಲ್ಲ ಹೇಳ್ತಿದ್ದಾರೆ ನಮ್ಗೆ ಅಥಾರಿಟಿ ಇದೆ. 10 ಸತಿ ಕೇಳಿದ್ರು, ನಾವು 10 ಸತಿ ಹೇಳಿದ್ರೆ ಉಪಯೋಗ ಇಲ್ಲ. ಕೋರ್ಟ್ ಬಂದಿದ್ದೆ, ಬರ್ತಿದಾರಾ? ಬರ್ಲಿ. 6 ವರ್ಷದಿಂದ ನೀನ್ ರೋಡಲ್ಲಿ ಯಾಕೆ ತೆಗ್ಸಕ್ಕಾಗಿಲ್ಲ? ಅಣ್ಣ ಇದೊಂದೇ ಇಲ್ಲ, ನೀನ್ ನೋಡ್ತಿರೋದ್ರ ಇದೇ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮರಗಳನ್ನ ತೆಗ್ದಿದೀವಿ ಆಲ್ರೆಡಿ ನಾವು. ನೋಡಿ ಮಾತಾಡ್ತಿದ್ರ ದುಡ್ಡು ರೋಲ್ ಕಾಲು ಅಣ್ಣ. ಅಭ್ಯಾಸ ಇರೋರು ಮಾತ್ರ ಮಾತಾಡಿರ್ತಾರ. ಈಗ್ಲೂ ಭಾರತದಾದ್ಯಂತ ಈಗ್ಲೂ ಹೇಳ್ತೀನಿ ಅಣ್ಣ, ಅಖಂಡ ಭಾರತ ವೃಕ್ಷ ರಕ್ಷೆಯಿಂದ ನೀನ್ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳ್ಬಿಡಿ ಅಣ್ಣ. ಮಾತಾಡ. ನನಗೆ ಸಂಶಯ ಹೇಳಿ ಅಣ್ಣ. ನಿಮ್ದು ಆನೆಸ್ಟ್ ತಾನೇ, ಆನೆಸ್ಟ್ ಗ್ರೂಪ್ ನಿಮ್ದು. ಹೌದು ಹೌದು. ನಾರ್ಮಲ್ ಆಗಿ ಯಾರೇ ಯಾರೇ ಇದ್ರು ನೀವು ನೋಡಿ ಅಣ್ಣ, ಫೇಸ್ಬುಕ್ ಅಲ್ಲಿ ನೀವು ನೋಡಿ ಅಣ್ಣ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಣ್ಣ. ನೀವು ಅದನ್ನೇ ನೀವು ಮಾತಾಡೋ ಪ್ರಶ್ನೆ ನಾನು ಉತ್ತರ ಕೊಡ್ತಿದ್ದೀನಲ್ಲ. ನಾನೇ ಹೇಳ್ತಿದ್ದೀನಲ್ಲ, ಉಳ್ಕೊಳ್ಳಿ ನೀವು. ಬರೀ ನಿಮ್ದು ಮಾತ್ರ ತೆಗ್ದಿರೋದಲ್ಲ, ಇಡೀ ಭಾರತಾದ್ಯಂತ ಅಣ್ಣ, ಕರ್ನಾಟಕ ಅಲ್ಲ ಇಡೀ ಭಾರತದಾದ್ಯಂತ ಯಾವುದೇ ಮರಕ್ಕೆ ಲೈಟ್ ಹಾಕಿದ್ರು ತೆಗ್ಸಿದೀವಿ. 6 ವರ್ಷದಿಂದ ಇಲ್ಲೇ ಬಿದ್ದಾವೆ. ಒಂದು ಹೇಳ್ತೀನಿ ಕೇಳಿ ಅಣ್ಣ, 3 ದಿವಸದಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು ಅಣ್ಣ, ಇದರ ಮರ ಅಣ್ಣ ನಾನು ಮಾತಾಡ್ದಂಗ ಕೇಳ್ಬಿಡಿ ಅಣ್ಣ, ಇದರ ಹಿಂಗಿದೆ ಅಣ್ಣ, ಮರಗಳಿಗೆ ತೊಂದರೆ ಆಗುತ್ತೆ, ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ ಒಂದು ಮರ, ನಮಗ್ ಜೀವ ಕೊಡ್ತಿದೆ, ನೀವೇ ಬೆಳೆಸಿದ್ರೆ ನಮ್ಗೆ ಇನ್ನೂ ಖುಷಿನೇ. ಆ ಮರನ ಉಳಿಸ್ಕೊಳ್ಳಿ. ಲೈಟ್ ಹಾಕೋದ್ರಿಂದ, ಮಳೆ ಹೊಡೆಯೋದ್ರಿಂದ 10 ವರ್ಷ ಬರುವಂತ ಮರ 5 ವರ್ಷಕ್ಕೆ ಸತ್ತೋಗುತ್ತೆ. ನಾವು ಅದನ್ನೇ ಉಳಿಸ್ಕೊಳ್ಳಿ ಅಣ್ಣ ಅಂದಿದ್ದಕ್ಕೆ ಇವರು ಕಿತಾಕಲ್ಲ. ರೆಕಾರ್ಡ್ ಇದೆಯಣ್ಣ ಇವ್ರು ಮಾತಾಡಿರೋದೆಲ್ಲ. ನಾನು ಆಗ್ಲಿಂದ ಹೆಂಗ್ ಗೊತ್ತಾ ಕೇಳ್ತಾ ಇರೋದು. ಹೌದು, ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಿ. ಹೌದು ಹೌದು. ಅವ್ರು ನಿಧಾನವಾಗಿ ಮಾತಾಡಿದ್ರೆ ಮುಗ್ದಾಗ ಹೌದು ಹೌದು. ಡ್ರ್ಯಾಗ್ ಮಾಡ್ಕೊಂಡ್ ಬಂದ್ರೆ ಯೂಸ್ಲೆಸ್. ರವಿ ಇವರು ನಾವು ಮೊನ್ನೆ ಒಂದು 4-5 ದಿನದ ಹಿಂದೆ ಬಂದಿದ್ವಿ. ನನಗೆ ಗೊತ್ತಿಲ್ಲ ಯಾವ ಡೇಟು ಅಂತ. ಅವ್ರ ಹತ್ರ ವಿಡಿಯೋ ಸರ್, ಅದು ಮರದ ಲೈಟ್ ತೆಗಿದೆ ಅವ್ರು ಒಪ್ಕೊಂಡಿಲ್ಲ. ಅದಾದ್ಮೇಲೆ ನಾವು ಇನ್ನೊಂದು ದಿನ ಬಂದ್ವಿ, ಇದೆಲ್ಲ ಕ್ಲೋಸ್ ಆಗಿತ್ತು ಸರ್. ಬರೀ ಪೆಟ್ರೋಲ್ ಹಾಕಿಸ್ಕೊಂಡು ಆ ಹುಡುಗರಿಗೆ ಹೇಳಿದ್ವಿ, ಭಯ್ಯ ये लाइट निकालने बोलो, ये लाइट डालने का वो ಹೈಕೋರ್ಟ್ ಆಡಿದೆ, ಇದು ಕ್ರಿಮಿನಲ್ ಮೊಕದ್ದಮೆ, ದಯವಿಟ್ಟು ಮಾಡಬಾರ್ದು. ಆಮೇಲೆ ಪೊಲೀಸ್ನವರು ಕೂಡ ಇದು ಫೈನ್ ಹಾಕ್ತಾರೆ, ದಯವಿಟ್ಟು ತೆಗೀರಿ ಅಂತ ರಿಕ್ವೆಸ್ಟ್ ಮಾಡ್ಬಿಟ್ಟು ಹೋಗಿದ್ದೀವಿ ಸರ್. 2 ವಿಡಿಯೋನು ನಮ್ಮ ಹತ್ರ ಇದೆ. ಇವತ್ತು ಬಂದು ನಾವು ಮರ ಅವ್ರು ತೆಗಿಲಿಲ್ಲ ಸರ್. ಅದ್ರಲ್ಲಿ ನಿನ್ನೆ ಮಾತಾಡಿದ್ರು ಸರ್. ನಿನ್ನೆ ಎಲ್ಲ ಮಾತಾಡಿದ್ವಿ. ನಿನ್ನೆ ಮಾತಾಡಿದಕ್ಕೆ ಅವ್ರು ಏನ್ ಹೇಳಿದ್ರು, ಇವತ್ತು ನಿನ್ನೆ ಎಲ್ಲ ಮಾತಾಡಿದ್ದಕ್ಕೆ ಕಟ್ ಹಾಕ್ಬಿಡ್ತೀನಿ, ಕೊಂದು ಹಾಕ್ಬಿಡ್ತೀನಿ, ಲೈಟ್ ಸರ್ ಎಲ್ಲ ಆಡಿಯೋಗಳಿದೆ. ಇಲ್ಲ ರಘು ಅನ್ನೋರು
ಯಾರು ಅಂತ ಗೊತ್ತಿಲ್ಲ, ರಘು ಅನ್ನೋರು. ಒಂದ್ ಮಾತು ಹೇಳ್ತೀನಿ ಸರ್, ಪೊಲೀಸ್ನವ್ರನ್ನ ಕರೆಸ್ತೀನಿ ಅಂದ್ರೆ ಕರೆಸೋ ನೋಡೋಣ ಏನ್ ಮಾಡ್ಕೊಳ್ತಾರೆ ಅಂದಿರೋ. ತೆಗ್ದಿದ್ವಿ ಸರ್, ತೆಗೆದ್ವಿ, ಈಗ ತೆಗೆದ್ವಿ ಆ ಲೈಟ್ ಅವ್ರ ಹತ್ರನೇ ಕೊಟ್ಟಿದ್ದೀವಿ. ಸರ್. ವಿಡಿಯೋ ಇದೆ, ಲೈವ್ ಇದೆ, ಲೈವ್ ಇದೆ. ಒಬ್ರು ಒಂದ್ ಸೆಕೆಂಡ್ ಸರ್. ಈಗ ನಮ್ದು ಅಲ್ಲಿ ಇವ್ರು ಈಗ ಹೇಳ್ತಿದಾರಲ್ವಾ, ನಮ್ಗೆ ಒಂದ್ ಸೆಕೆಂಡ್ ಸರ್, ಬಿಬಿಎಂಪಿ ಕಡೆಯಿಂದ ನೋಟಿಫಿಕೇಶನ್ ಮಾಡಿ ವಿತ್ ಪೊಲೀಸ್ ಅವರು ಜೊತೆ ಬಂದ್ ತೆಗೆದ್ರೆ ಎಲ್ಲರೂ ಇದ್ದಾಗ ಅದು ಓಕೆ ಸರ್. ಏಕಾಏಕಿ ಬಂದು ಅಲ್ಲಿ ಕಿತ್ತಾಕಿ ಪವರ್ ಆನ್ ಅಲ್ಲಿ ಇದೆ, ಅಲ್ಲಿ ಒಂಚೂರು ಕ್ರಾಶ್ ಆಯ್ತು, ಫುಲ್ ಪೆಟ್ರೋಲ್ ಹೋಗುತ್ತೆ ಪವರ್. ಏನ್ ಮಾಡೋಣ ಸರ್ ನಾನು? ಏಕಾಏಕಿ ಬಂದು ಇವಾಗ ಲೈಟ್ ತೆಗೆದಿದ್ದೀವಿ, ಪೆಟ್ರೋಲ್ ತಂದ್ರೆ ಲೈಟ್ ಹೋಗಿಲ್ಲ. ಸರ್, ಈಗ ಆಮೇಲೆ ಪ್ರಾಪರ್ ಆಗಿ ಅದಕ್ಕೆ ಬೇಕಾಗಿರ್ತಕ್ಕಂತ ಎಕ್ವಿಪ್ಮೆಂಟ್ಸ್ ಏನ್ ಬೇಕು, ಲೈಟ್ ಕಟ್ ಮಾಡಕ್ಕೆ, ಬ್ಲಾಸ್ಟ್ ಹಾಕಕ್ಕೆ, ಗಮ್ ಹಾಕಕ್ಕೆ ಎಲ್ಲ ಅಷ್ಟೇ ಸೇಫ್ ಆಗಿ ಮಾಡಿದೀವಿ. ಅವ್ರು ಒಂದ್ ಇಂಚು ವೈರ್ ಹಾಳಾಗ್ದಂಗೆ ನೀಟಾಗಿ ಸುತ್ತಿಯಲ್ಲಿ ಇಟ್ಟಿದೀವಿ ಸರ್. ಸರ್ ಅಷ್ಟೇ ಇಲ್ಲ ಸರ್, ಒಂದೇ ಒಂದು ರಿಕ್ವೆಸ್ಟ್. ಅವ್ರು ಹೇಳ್ತಾರೆ ತೆಗೆಯಕ್ಕೆ ಪರ್ಮಿಷನ್ ಕೊಡಿ ಅಂತ. ಇವ್ರು ಹಾಕಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಸರ್? ಸರ್, ಹೈಕೋರ್ಟ್ ಇಂದಾನೆ, ಫಾರೆಸ್ಟ್ ಆಫೀಸ್ ಇಂದಾನೆ ಎಲ್ಲಾ ಕಡೆ ಪ್ರೈವೇಟ್ ಪ್ರಾಪರ್ಟಿ ಮರ ಬೆಳೆಸಿದ್ರು ಕೂಡ ಲೈಟ್ ಹಾಕಕ್ಕೆ ಪರ್ಮಿಷನ್ ಇಲ್ಲ. ಅದು ಹೈಕೋರ್ಟ್ ಅರ್ಜಿ ಆಗಿದೆ. ಮರಕ್ಕೆ ಜೀವ ಬದುಕುವಂತ ಅಧಿಕಾರ ಇದೆ, ಯಾವುದೇ ಮರಕ್ಕೂ ಆಗಂಗಿಲ್ಲ ಅಂತ ಹೇಳಿದೆ. ನನ್ಗೊಂದು ಇಷ್ಟೇ ಲೀಗಲ್ ನೋಟಿಸ್ ಇಶ್ಯೂ ಮಾಡಿಲ್ಲ ಸರ್. ನೀವು ಕೊಡಿ ಸರ್. ಒಂದ್ ನಿಮಿಷ ಅವ್ರು ಮಾತಾಡ್ತಿದ್ರು ಸರ್. ಈಗ ಪಬ್ಲಿಕ್ ಪ್ರಾಪರ್ಟಿ ಆದ್ರೆ ತೆಗಿಬಹುದು, ಪ್ರೈವೇಟ್ ಪ್ರಾಪರ್ಟಿ ಅದು ಮರ ಜೀವ ಮರದಲ್ಲಿ ಯಾರು ಏನೋ ಮಾಡ್ತಾರೆ, ನೀನ್ ಮಾಡಕ್ಕೆ ಏನ್ ಪ್ರಯತ್ನ ಏನಿದೆ ನಿನ್ಗೆ? ಆಯ್ತು, ಆತರ ಏನಾದ್ರು ನೀನೇ ತಗೋ ಸರ್. ಪ್ಲೀಸ್ ಸರ್, ಯಾವ್ದಕ್ಕೂ ವೈರ್ ಸುತ್ತಿಲ್ಲ, ಲೈಟ್ ಎಲ್ಲಿ ಸಿಕ್ಕಿರೋದು ನಿನಗೆ ಗೊತ್ತಿದೆಯಲ್ವಾ, ನೀನೇ ಡಿಸ್ಪೋಸ್ ಮಾಡು ಸರ್. ಒಂದ್ ಮಾತು ಹೇಳ್ತೀನಿ ಸರ್. ಅಂದ್ರೆ ನಾವು ಮರಕ್ಕೆ ಹಾನಿನೇ ಆಗಲ್ವಲ್ಲ ಸರ್. ಯಾರು ಸರ್ ಹೇಳಿದ್ದು ಮರಕ್ಕೆ ಹಾನಿ ಆಗುತ್ತೆ? ಅಧ್ಯಯನ ಮಾಡ್ಬೇಕು ಸರ್. ಲೇಟ್ ಹಾಕಿರೋದಷ್ಟೇ, ಇದು ಪಿನ್ನೆ ಹೊಡೆದಿಲ್ಲ. ಕೇಳಿ ಅವ್ರನ್ನ ವಿಚಾರ. ಈಗ ಎಲ್ಲರೂ ಇದೀರಾ, ದಯವಿಟ್ಟು ತಿಳ್ಕೊಳ್ಳಿ. ಮರಗಳು ಬೆಳಗ್ಗೆ ಟೈಮ್ ಅಲ್ಲಿ ಆಕ್ಸಿಜನ್ ಕೊಡುತ್ತೆ ಅಲ್ವಾ? ಹೌದೌದು. ನ್ಯೂಟ್ರಲ್ ಡೈಆಕ್ಸೈಡ್ ಅನ್ನ ಅದು ತಗೊಳುತ್ತೆ. ಮರಗಳು ಊಟ ಮಾಡುವಂತದ್ದು ರಾತ್ರಿ. ನಾವು ಬೆಳಕು, ಸೂರ್ಯನ ಬೆಳಕು ಬಿದ್ದಾಗ ಮರಗಳಿಗೆ ಅದು ಏನ್ ಹಿಂಗ ಆಕ್ಸಿಜನ್ ಬಿಡಬೇಕು ಬಿಡುತ್ತೆ. ಆದ್ರೆ ಇವ್ರು ಲೈಟ್ ರಾತ್ರಿ ಹೊತ್ತು ಲೈಟ್ ಸುತ್ತಿದ್ದಾಗ ಮರಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೆ ಆಹಾರ ಸೇವನೆ ತೊಂದರೆ ಆಗುತ್ತೆ. ಇದು ಸೈಕಾಲಜಿ. ಅಷ್ಟೇ ಇಲ್ಲ, ಒಂದ್ ಸೆಕೆಂಡ್ ಸರ್. ಅಷ್ಟೇ ಇಲ್ಲ, ಪ್ರಕೃತಿ ಚೈನ್ ಲಿಂಕ್ ಇದೆ. ಪ್ರಕೃತಿ ಚೈನ್ ಲಿಂಕ್ ಇದೆ. ಮರಗಳಿಗೂ ಕೀಟಗಳಿಗೂ ಅದರದೇ ಆದಂತ ಅವಿನಾಭಾವ ಸಂಬಂಧ ಇದೆ. ಲೈಟ್ ಹಾಕೋದ್ರಿಂದ ಕೀಟ ಬರಲ್ಲ. ಕೀಟ ಬರ್ಲಿಲ್ಲ ಅಂದ್ರೆ ಮರ ಡ್ಯಾಮೇಜ್ ಆಗುತ್ತೆ ಸರ್. ಅವ್ರು ದುಡ್ಡು ಕೊಟ್ಟೆ ಬೆಳೆಸ್ಲಿ, ಮರ ಇಂಪಾರ್ಟೆಂಟ್ ಸರ್ ನಮ್ಗೆ. ಮತ್ತೆ ಸುತ್ತೋದು ಅದೆಲ್ಲ. ಆಮೇಲೆ ಸರ್ 15 ಮರ ಇದೇ ರೋಡ್ 15 ಮರ ನಾವು ತೆಗಿದೀವಿ ಸರ್. ವಿಡಿಯೋ ನಮ್ಮ ಹತ್ರ ಪ್ರೂಫ್ ಇದೆ ಸರ್. ನಾವು ಯಾವ್ದೇ ಸರ್ ಇನ್ನೊಂದು ಇವ್ರು ಹೇಳ್ತಿದ್ದಾರೆ, ಒಂದು ನಿಮಿಷ. ಇವ್ರು ರೋಲ್ ಕಾಲ್ ಮಾಡಕ್ ಬಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಖಂಡ ಭಾರತ ವೃಕ್ಷ ಇದೆ ಸರ್, ಪ್ಲೀಸ್. ಅಖಂಡ ಭಾರತ ವೃಕ್ಷ ರಕ್ಷಣಾ ತಂಡದಿಂದ ಇದುವರೆಗೂ ಒಂದೇ ಒಂದು ರೋಲ್ ಕಾಲ್ ಮಾಡಿಲ್ಲ. ಪರೀಕ್ಷೆ ಮಾಡ್ಲಿ ಸರ್, ಪರೀಕ್ಷೆ ಮಾಡ್ಲಿ. ನಾನು ಈಗಲೇ ಬರ್ತೀನಿ ಸರ್, ಈಗಲೇ ಬರ್ತೀನಿ. ಯಾಕೆಂದ್ರೆ ಟೆಕ್ನಾಲಜಿ ತುಂಬಾ ಮುಂದೆ ಇದೆ. ದಯವಿಟ್ಟು ನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಸರ್. ಹೂ ಅಂದ್ರೆ ಇಲ್ಲ ಕಾರಲ್ಲಿ ಕುತ್ಕೊಂಡ್ಬಿಡ್ತೀನಿ ಸರ್. ಇವತ್ತಿಲ್ಲ, ಹುಟ್ಟದಾಗ್ಲಿಂದ ಸರ್, ಹುಟ್ಟದಾಗ್ಲಿಂದ ಸರ್ ಬೇಡ, ಹುಟ್ಟದಾಗ್ಲಿಂದ ಪರೀಕ್ಷೆ ಮಾಡಿ ಅಣ್ಣ. ಆಯ್ತು ಬಿಡೋ ಮರ, ಅದರಿಂದ ಅಲ್ಲ ಸರ್. ಸರ್ ನಂದೊಂದು ಏನಂದ್ರೆ, ಇವ್ರದ್ದು ಲೀಗಲ್ ಆಗಿದ್ರೆ ಕೇಳ್ತಾ ಇದೀವಿ ಅಷ್ಟೇ, ಏನಿಲ್ಲ. ಯಾರು ಮಾಡಿಲ್ಲ ಅಂತಾರಲ್ಲ ನೋಡಿ ಸರ್. ಇದು ಇವತ್ತು ಫಾರೆಸ್ಟ್ ಆಫೀಸ್ ಒಳಗಡೆ ಮರಗಳ 15 ಮರ ಕಡಿಬೇಕಿತ್ತು ನೋಡಿ ಸರ್. ಇದು ನೋಡಿ ಸರ್, ಇವ್ರು ಹೇಳ್ತಿದ್ದಾರೆ ಅವ್ರಿಗೆ ಅರ್ಥ ಮನವರಿಕೆ ನೋಡಿ ಸರ್. ಇದು ಅವ್ರು ಫಿಶ್ ಅಂಡ್ ಡೇರ್ ಹಾಕಿದ್ದು, ಅದನ್ನ ತೆಗ್ಸಿದೀವಿ ಸರ್. ನೋಡಿ ಸರ್, ಇದು ಮತ್ತೆ ಅಲ್ಲಿ ಒಬ್ರು ಕೆಂಗೇರಿಯಲ್ಲಿ ಗ್ರೀನ್ ಫ್ರೆಶ್ ಅಂತ ಹಾಕಿದ್ದು, ಅದು ತೆಗ್ಸಿದೀವಿ ಸರ್. ಇಲ್ಲಿ ನೋಡಿ ಸರ್, ಇದು ಇಲ್ಲಿ ಫರ್ನಿಚರ್ ಸರ್. ನೋಡಿ ಸರ್, ಇದು ಇಲ್ಲೇ ಇವ್ರ ಮನೆಗೆ ನಿಂದೆ ವಿಡಿಯೋ ಇದೆ ನೋಡ್ಬ್ರು, ನಿಂದೆ ವಿಡಿಯೋ ಇದೆ ನೋಡ್ರು, ಮಾತಾಡೋದು. ಅದಕ್ಕೆ ಉತ್ತರ ನಾವು ಹೊರಡ್ಬೋದಾ ಸರ್? ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ ಸರ್. ಥ್ಯಾಂಕ್ಸ್ ಸರ್. ಇನ್ನೊಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಾ, ವಿಡಿಯೋ ಕಂಟಿನ್ಯೂ ಇರಲಿ. ವಿಡಿಯೋ ಕಂಟಿನ್ಯೂ ಇರಲಿ. ವಿಜಯ್ ಅಣ್ಣ, ಹೋಗ್ಬೋದಾ ಈಗ? ಹೋಗ್ಬೋದಾ ನಾವು? ಇರ್ಬೇಕಂತ ಇರಪ್ಪ, ಇರ್ಬೇಕಂತ ಇರೋ. ಅಣ್ಣ ಯಾರನ್ನ ಕರೆಸಿದಾರಂತ ಇರೋ. ನೀವು ಬರಕ್ ಲೇಟ್ ಆಗಿತ್ತು.
ಆಯ್ತು ಅವ್ರ ನಂಬರ್ ತಗೊಂಡ್ರಿ ನಾವು ಸರ್ 6 ವರ್ಷದಿಂದ ವೃಕ್ಷ ರಕ್ಷಣೆ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ರಘು ಅನ್ನೋರು ಯಾರು ನೀವು ಅಣ್ಣ ರಘು ಇಲ್ಲ ಹೇಳ್ಬಿಡೋಣ ಅದನ್ನು ಸರ್. ನಿನ್ನೆ ರಘು ಅನ್ನೋರು ಮಾತಾಡಿದಕ್ಕೆ ಬಾರಲ್ಲಿ ಕೊಂದ್ಬಿಡ್ತೀನಿ ತಾಕತ್ತಿದ್ರ ಬಾರೋ ಸುಟ್ಟು ಬಿಡ್ತೀನಿ ತಗೊಳ್ಳಿ ಸರ್ 8150 ದೇವರಾಜ 8150 ಇಬ್ಬರು ನಂಬರ್ ಎಲ್ಲ ಜೋರಾಗಿ ಮಾತಾಡ್ಬಿಡ್ರಿ. 1 ನಿಮಿಷ ಇರೋ ನಂಬರ್ಗಳು ಕೊಡೋಣ, ಅಡ್ರೆಸ್ಗಳು ಕೊಡೋಣ. ಏನಾದ್ರು ಬರ್ರಿ ಅಲ್ಲಿ ಅವರೇ ಬರ್ಲಿ. ಬರ್ಕೊಡ್ತೀನಿ ಸರ್. ರೋಲ್ ಕಾಲ್ ಅಂತೆ ರೋಲ್ ಕಾಲ್ ಯಾವ್ದು ಸರ್ ರೋಲ್ ಕಾಲ್? ಮರಗಳನ್ನ ಉಳಿಸೋದಕ್ಕೆ ಯಾವ ರೋಲ್ ಕಾಲ್ ಮಾಡೋಣ? ಒಂದು ಮರ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ. ಕರೋನಾದಲ್ಲಿ ಎಷ್ಟು ಸತ್ತಿದೀವಿ ನಾವು, ಕರೋನಾದಲ್ಲಿ ಎಷ್ಟು ಸತ್ತಿದೀವಿ. ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಅಥವಾ 8150 946729 ಹಾ ಅಷ್ಟೇ ಗೊತ್ತಾಯ್ತಲ್ಲ. ಹಾ ಪ್ರೈವೇಟ್ ಆದ್ರೇನು ಗೌರ್ಮೆಂಟ್ ಆದ್ರೇನು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಆದ್ರೇನು ಮರನೇ ಎಲ್ರಿಗೂ ಗಾಳಿ ಕೊಡುತ್ತೆ ಮರ. ನೆನ್ನೆ ಫಾರೆಸ್ಟ್ ಆಫೀಸರ್ಗೂ ಫೋನ್ ಮಾಡಿದ್ವಿ ಸರ್. ಫಾರೆಸ್ಟ್ ಆಫೀಸರ್ ಹೇಳಿದ್ರು ನಾವು ಬರ್ತೀವಿ. ಬನ್ನಿ ಸರ್. ಬರ್ರ ದೇವರಾಜ, ದೇವು, ವಿಜಯ್, ಬನ್ರ ಇಲ್ಲಿ. ವಿಜಯ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾಳಜಿಗೆ ತುಂಬಾ ತುಂಬಾ ಧನ್ಯವಾದ ಸರ್. ತುಂಬಾ ಧನ್ಯವಾದ. ನಿಮ್ಮೋನರ್ಗೂ ನಮಸ್ಕಾರ ಆಗ್ತೀವಿ. ಇಲ್ಲಿಂದ ಆಗಪ್ಪ ರಘುಗೆ ನಮಸ್ಕಾರಣ. ನೋಡಿದ್ರಲ್ಲ ಆತ್ಮೀಯ ಮಿತ್ರರೇ, ಯಾವುದಾದ್ರೂ ಒಂದೇ ಒಂದು ಅಖಂಡ ಭಾರತ ವೃಕ್ಷ ರಕ್ಷಾಯಿಂದ ರೋಲ್ ಕಾಲ್ ಆಗಿದೆ, ದುಡ್ಡು ಕೇಳ್ತಿದೀವಿ, ಹಣ ಕೇಳ್ತಿದೀವಿ ಅಂತ ನಿಮ್ಗೆ ಎಲ್ಲಾದ್ರೂ ಒಂದೇ ಒಂದು ಸಾಕ್ಷಿ ಸಮೇತ ತೋರಿಸ್ಬಿಟ್ರೆ ಆ ಕ್ಷಣನೇ ಅಖಂಡ ಭಾರತ ವೃಕ್ಷ ರಕ್ಷಾ ತಂಡ ಡಿಸಾಲ್ವ್ ಮಾಡ್ತೀವಿ. ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತಾದ್ಯಂತ ಕೂಡ ಅಖಂಡ ಭಾರತ ವೃಕ್ಷ ರಕ್ಷೆ ನಡೀತಾ ಇದೆ. ನಮ್ಮ ಉದ್ದೇಶ ಯಾರನ್ನೋ ದ್ವೇಷ ಮಾಡೋದಲ್ಲ, ಯಾರನ್ನ ಅಸೂಯೆ ಮಾಡೋದಲ್ಲ. ನಮ್ಗೆ ಮರಗಳ ಕಾಳಜಿ ಅಷ್ಟೇ. ಒಂದು ಮರ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ. ದಿನ ಬೆಳಗ್ಗೆ ನಮ್ಗೆ ಉಸಿರನ್ನ ಕೊಡುತ್ತೆ. ನಾವೆಂಗ್ ಊಟವನ್ನ ಮಾಡ್ತೀವೋ ಹಂಗೆ ಮರಗಳು ರಾತ್ರಿ ಹೊತ್ತು ಊಟವನ್ನ ಮಾಡುತ್ತೆ ನಮ್ಗೆ. ಅಲ್ಲ ಯಜಮಾನ್ರೆ, ನಿಮಗ್ ಗೊತ್ತಾಗಿರೋಂತಹ ಸತ್ಯ ಅವ್ರಿಗೆ ಗೊತ್ತಾಗ್ಲಿಲ್ಲ. ನಾನ್ ಬೆಳೆಸ್ತೆ ಅಂತಾರೆ. ಬೆಟ್ಟದ ಮೇಲಿರೋಂತ ಮರನ ಯಾರು ಬೆಳೆಸ್ತಾರೆ, ಯಾರು ನೀರ್ ಹಾಕ್ತಾರೆ ಹೇಳಿ? ಖಂಡಿತ ಪ್ರಕೃತಿ ಏನ್ ಕೊಡ್ತೋ ಅದು ನಮಗೆ ಅದೇ ಸತ್ಯ. ನಿಮಗ್ ಗೊತ್ತಿರುವಂತಹ ಪರಿಸರ ಕಾಳಜಿ ಅವ್ರಿಗೆ ಗೊತ್ತಿದ್ರೆ ಇವತ್ತು ಜಗನೇ ಆಗ್ತಿಲ್ಲ. ಹಾಗಾಗಿ ರಾತ್ರಿ ಹೊತ್ತು ನಾವು ಮರಗಳಿಗೆ ಲೈಟ್ ಹಾಕೋದ್ರಿಂದ ಪ್ರಕೃತಿಯ ಚೈನ್ ಲಿಂಕ್ ಏನಿರುತ್ತೆ, ಪ್ರಕೃತಿ ಮರಗಳ ಜೊತೆಗೆ ಕೀಟಗಳು, ಕೆಲವೊಂದು ಜೀವಿಗಳು ರಾತ್ರಿ ಹೊತ್ತು ಬಂದು ಇದು ಮಾಡುತ್ತೆ, ಏನೋ ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಮರಗಳು ಜಾಸ್ತಿ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಸೂರ್ಯಕಿರಣ ಇರುತ್ತೆ, ರಾತ್ರಿ ಹೊತ್ತು ಲೈಟಿಂಗ್ ಇದ್ರೆ ಆ ಮರ ಬದುಕೋದಾದ್ರೂ ಹೆಂಗೆ? ಮುಂಬೈಯಲ್ಲಿ ಹೈಕೋರ್ಟ್ ಕೂಡ ಹೇಳಿದೆ ಮರಗಳಿಗೆ ಜೀವ ಇದೆ, ಯಾವುದೇ ರೀತಿ ನೀವು ಈ ತರ ಹಾನಿಯನ್ನ ಮಾಡಬಾರ್ದು, ಮಾಡಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಹೈಕೋರ್ಟ್ ಅಲ್ಲೇ ಸಾಕ್ಷಿ ಸಮೇತವಾಗಿ ಹೇಳಿದ್ರು ಕೂಡ ಇರೋ ರೋಲ್ ಕಾಲ್ ಅಂತ ಹೇಳ್ತಾರೆ. ಇವತ್ತಿನ ಈ ವೃಕ್ಷ ರಕ್ಷದಲ್ಲಿ ಭಾಗಿಯಾದಂತಹ ದೇವರಾಜ, ಮತ್ತೆ ನಮ್ಮ ಸೋಮು, ದೇವರಾಜ, ಮತ್ತೆ ವಿಜಿ, ಮತ್ತೆ ನಮ್ಮ ನವೀನಗೆ ತುಂಬಾ ಧನ್ಯವಾದವನ್ನ ಹೇಳ್ತಾ, ಇದು ಕೆಂಗೇರಿ ನಾಗದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ಪೆಟ್ರೋಲ್ ಬಂಕ್ ಸಿಗುತ್ತೆ. ಎಷ್ಟು ದುರಹಂಕಾರ! ನೀವು ಲೈವ್ ಅನ್ನ ಇನ್ನೊಂದ್ಸತಿ ನೋಡಿ. ಒಡಿಯಕ್ಕೆಲ್ಲ ಬಂದಿದ್ರು ನಮ್ಗವರು, ಒಡಿಯಕ್ಕೆಲ್ಲ ಬಂದಿದ್ರು. ನಿನ್ನೆ ಮಾತಾಡಿರುವಂತ ಆಡಿಯೋಗಳನ್ನ ನಾವು ಇದೇ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಷ್ಟು ದುರಹಂಕಾರದಿಂದ ಕೊಂದು ಸಾಯಿಸ್ಬಿಡ್ತೀವಿ, ಬಂದ್ರು ನೋಡೋಣ ಅಂದಿದ್ದು ಪ್ರತಿಯೊಂದು ಮಾತು ನಮ್ಮ ಹತ್ರ ಈ ರೆಕಾರ್ಡ್ ಇದೆ. ಆ ರೆಕಾರ್ಡ್ನು ಕೂಡ ಬಿಡ್ತೀವಿ. ಇವತ್ತು ಈ ವೃಕ್ಷ ರಕ್ಷೆ ಮಾಡಿ ತುಂಬಾ ಖುಷಿ ಆಗ್ತಿದೆ. ಆ ಲೈಟಿಂಗ್ ಅನ್ನ ತೆಗ್ದಿದೀವಿ. ಧನ್ಯವಾದ. ಮತ್ತೊಮ್ಮೆ ಈ ತರ ವೃಕ್ಷ ರಕ್ಷದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.